ತುಂಬಾ ಜನ ಏನು ಕೇಳ್ತಾರೆ ಅಂತಂದ್ರೆ, ಈ ಒಂದು ಸಂಪ್ರದಾಯ ಇದನ್ನೆಲ್ಲ, ಈ ಪೂಜೆಗಳು ಸಂಪ್ರದಾಯಗಳು ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡ್ರೆ ಏನ್ ಸಿಗುತ್ತೆ ನಮಗೆ, ಏನಾಗುತ್ತೆ ಇದರಿಂದ? ಅದೇ ಎಲ್ಲೋ ಹೊರಗಡೆ ಏನೇನೋ ಮಾಡಿದ್ರೆ ಏನೇನೋ ಬೇಕಾದ ಸಂಪಾದನೆ ಆಗುತ್ತೆ, ಎಲ್ಲ ಆಗುತ್ತಲ್ವಾ, ಇದನ್ನ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ನಮಗೆ ಅಂತ ತುಂಬಾ ಜನ ಕೇಳ್ತಿರ್ತಾರೆ. ನಾನು ಅವ್ರಿಗೆ ಹೇಳುವುದು ಒಂದೇ ಒಂದು ಮಾತು, ಇದನ್ನು ಮಾಡಿದ್ರೆ ಏನ್ ಸಿಗುತ್ತೆ ಅಂತ ನೀವು ಮಾತಾಡಬಾರದು ಯಾವತ್ತೂ ಸಹ. ಇದನ್ನು ಮಾಡ್ಲಿಕ್ಕೆ ನಮಗೆ ಸಿಕ್ಕಿದೆ ಅಂತ ಮಾತ್ರ ನೀವು ಹೇಳಬೇಕು. ಹೀಗೆ ನಮ್ಮ ಭಾವನೆ ಇರಬೇಕು. ಇದನ್ನು ಮಾಡಿದ್ರೆ ನಮಗೇನು ಸಿಗುತ್ತೆ ಅಂತ ನೀನು ಯೋಚನೆ ಮಾಡಿದಷ್ಟು ದಿವಸ ನಿನಗೆ ಎಷ್ಟು ಕೊಟ್ಟರೂ ಸಹ ಸಾಕಾಗುವುದಿಲ್ಲ. ಮನುಷ್ಯ ಯಾವತ್ತೂ ಸಹ ನನಗೇನು ಸಿಕ್ತು ಅಂತ ಯೋಚನೆ ಮಾಡಿದಷ್ಟು ಏನು ಸಿಕ್ಕುವುದಿಲ್ಲ. ಮತ್ತೆ ಸಿಕ್ಕಿದ್ರೂ ಸಹ ಅದು ಇವನಿಗೆ ಕಣ್ಣಿಗೆ ಕಾಣುವುದೇ ಇಲ್ಲ. ಇಡೀ ಭೂಮಂಡಲನೇ ಇವನ ಹೆಸರಿಗೆ ಬರ್ಕೊಟ್ಬಿಟ್ರೂ ಸಹ ಏನ್ ಹೇಳ್ತಾನೆ ಮನುಷ್ಯ ಅಂತಂದ್ರೆ, ಬರೀ ಭೂಮಿಯನ್ನು ಮಾತ್ರ ಬರ್ಕೊಟ್ಟಿದ್ದಾರೆ, ಪಕ್ಕದಲ್ಲಿರೋ ಮಂಗಳ ಗ್ರಹ ಯಾಕೆ ಬರೀಲಿಲ್ಲ, ಅದನ್ನೇನ್ ಮಾಡ್ತಾರೆ, ಅದನ್ನು ನನ್ನ ಹೆಸರಿಗೆ ಕೊಡ್ಬೇಕಿತ್ತು. ಅದೇ ಇಲ್ಲಿ ನಾವು ಖಂಡಿತವಾಗಿಯೂ ಇದೇ ಒಂದು ಧರ್ಮದ ಮಹತ್ವ, ಇದೇ ಒಂದು ಆ ವೇದವಿದ್ಯೆಯ ಒಂದು ಮಹತ್ವ ಏನು, ಇದು ತುಂಬಾ ಜನರಿಗೆ ಅನುಭವದಲ್ಲಿರ್ತಕ್ಕಂತಹ ಒಂದು ವಿಷಯ ಏನು ಅಂತಂದ್ರೆ, ನಾವು ಇದನ್ನ ಅಧ್ಯಯನ ಮಾಡಿ ಈ ಒಂದು ಮಾರ್ಗದಲ್ಲಿ ಹೋಗುವಂತಹ ಅವಕಾಶ ನಮಗೆ ಸಿಕ್ತು, ಇದು ನಮ್ಮ ಈ ಜನ್ಮಕ್ಕೆ ಸಾಕು ಅಂತ ನಾವು ಭಾವಿಸಿ ಆ ಮಾರ್ಗದಲ್ಲಿ ಹೋದ್ರೆ ನಮಗೆ ಬೇಕಾದ್ದನ್ನೆಲ್ಲ ಯಾವುದೋ ಒಂದು ರೂಪದಲ್ಲಿ ಖಂಡಿತ ಭಗವಂತ ನಮಗೆ ಕೊಡ್ತಾನೆ. ಇದು ತುಂಬಾ ಜನರು ಅನುಭವಿಸಿದಂತಹ ಒಂದು ವಿಷಯ, ಬರೀ ಬಾಯಿ ಮಾತು ಮಾತ್ರ ಅಲ್ಲ. Download ShareChat.